भाई के, बोलो डीके शिवकुमार जी के, बोलो डीके सुरेश जी के, बोलो इकबाल हुसैन जी के, बोलो इकबाल हुसैन जी के। ವಿದ್ಯಾರ್ಥಿಗಳ ಜೀವನ ಜೊತೆ ಆಟ ಆಡುತ್ತಿರುವ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. We want justice. We want justice. ವಿದ್ಯಾರ್ಥಿಗಳ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ವಿರೋಧಿ ನರೇಂದ್ರ ಮೋದಿಗೆ, ವಿದ್ಯಾರ್ಥಿಗಳ ವಿರೋಧಿ ಧರ್ಮೇಂದ್ರ ಪ್ರಧಾನ್ಗೆ ಧಿಕ್ಕಾರ. ಗೊತ್ತಿದೆ ಇವತ್ತು ಯಾವ ರೀತಿನಲ್ಲಿ ವಿದ್ಯಾರ್ಥಿಗಳ ಜೊತೆ ಜೀವನದಲ್ಲಿ ಚಲಾಟ ಆಡ್ತಾ ಇದ್ದಾರೆ. 17 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀಟ್ ವಿಚಾರವಾಗಿ. ಇವತ್ತು ಇವರು ಹಲವಾರು ವಿಚಾರಗಳನ್ನ ಹೇಳ್ತಾರೆ, ಆದ್ರೆ ಸಣ್ಣದೊಂದು ಕ್ವಶನ್ ಪೇಪರ್ ಲೀಕ್ ನ ಇವ್ರ ಕೈಯಲ್ಲಿ ತಡೆಯಕ್ ಆಗ್ತಾ ಇಲ್ಲ. ಇವತ್ತು 17 ಜನ ವಿದ್ಯಾರ್ಥಿಗಳು ತೀರೋಗಿದ್ದಾರೆ. ಇವ್ರು ಯಾವುದೇ ಕಾರಣಕ್ಕೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಮತ್ತೆ ಇವರು ಕೇಂದ್ರ ಸರ್ಕಾರದಿಂದ ಒಂದು ಮಾನವೀಯತೆ ದೃಷ್ಟಿಯನ್ನು ಸಹ ಆ 17 ಜನ ವಿದ್ಯಾರ್ಥಿಗಳಿಗೆ ಸಾಂತ್ವನ ಒಂದು ಹೇಳಿಲ್ಲ. ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ಬಂದು ಓಪನ್ ಆಗಿ ಒಂದು ಅವ್ರಿಗೆ ಒಂದು ಯಾವುದೇ ಒಂದು ಸಂದೇಶನ ಸರ್ ಇವತ್ತು ಕೊಟ್ಟಿಲ್ಲ. ಹಾಗಾಗಿ ನಮ್ಮ NSA ವತಿಯಿಂದ ನಮ್ಮ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ನಾವೇನು ರಾಮನಗರದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಕೀರ್ತಿ ಗಣೇಶ್ ಅವರು, ರಾಜ್ಯ ಪ್ರಧಾನಿಗಳಾದಂತಹ ವಿನೋದ್ ಅವರು, ರಾಜ್ಯ ಉಪಾಧ್ಯಕ್ಷರಾದಂತಹ ರಫೀಕ್ ಅವರು ಹಾಗೂ ನಮ್ಮ ಎಲ್ಲ ಸಂಘಟನೆಯವರು ಸೇರಿದ್ದೀವಿ. ಇದರ ಉದ್ದೇಶ ಏನು ಅಂದರೆ ನೀಟ್ PUC ಮುಗಿದು ಏನು ಎಕ್ಸಾಮ್ ಬರೆದು ವೈದ್ಯಕೀಯ ಪ್ರವೇಶ ಮಾಡಬೇಕು ಅಂದರೆ ನೀಟ್ ಎಕ್ಸಾಮ್ ಬರಬೇಕು. ಅದರಲ್ಲಿ 22 ಲಕ್ಷ ಜನ ಎಕ್ಸಾಮ್ ಬರ್ತಿದ್ದಾರೆ. ಅದರಲ್ಲಿ ಯಾರೋ ಅಂಬಾನಿ ಮಕ್ಕಳು, ಅದಾನಿ ಮಕ್ಕಳು, ದುಡ್ಡಿರೋಂಥವ್ರು ಯಾರೋ ಬೆಳ್ಳೆಣಿಕೆ ಅಷ್ಟು ಜನ ಅದನ್ನು ಕೊಂಡ್ಕೊಂಡು 10 ಲಕ್ಷ 20 ಲಕ್ಷಕ್ಕೆ ಮಾರ್ಕೆಟಲ್ಲಿ ತರಕಾರಿ ಮಾರ್ದಂಗೆ ಮಾರ್ಕೊಂಡು ಮಾಡ್ತಾ ಇದ್ದಾರೆ. ಇವರು BJP ಸರ್ಕಾರದವರು, ಈ ಶಿಕ್ಷಣ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ, ಇವ್ರ ವಿರುದ್ಧ ಕಠಿಣ ಕ್ರಮ ತಗೊಂಡು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟು ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಆ ವಿದ್ಯಾರ್ಥಿಗಳಿಗೆ ಆಗಿರೋ ಅನ್ಯಾಯಗಳಿಗೆ ನ್ಯಾಯ ಕೊಡಿಸ್ಬೇಕು. ವಿದ್ಯಾರ್ಥಿಗಳು ಇವತ್ತು ಏನು 17 ಮಂದಿ ಸತ್ತವ್ರೆ, ಅವ್ರಿಗೆಲ್ಲ ಒಂದು ಪರಿಹಾರನ ಅವ್ರ ಮನೆಯವ್ರಿಗೆ ಘೋಷಣೆ ಮಾಡಿ ವಿದ್ಯಾರ್ಥಿಗಳ ಪರವಾಗಿ ಮೋದಿ ಅವರಾಗಿರ್ಬೋದು, ಅಮಿತ್ ಶಾ ಅವರು ಅವ್ರನ್ನ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತೀವಿ.